ಒಂದು ಕನ್ನಡದ ಗೀತೆ ಸರ್ ನಮ್ಮ ವೀಕ್ಷಕರಿಗಾಗಿ. ಇದೇ ಗೋಕ ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಕಿಟಿ ಪಾರ್ಟೀಸ್ ಅದು ಇದು ಅಂತ ಪಾರ್ಟಿಗೆಲ್ಲ ಹೆಣ್ಮಕ್ಳು ಕೂಡ ಹೋಗ್ತಾ ಇದ್ದಾರೆ. ಇದೆಲ್ಲ ಓಪನ್ ಹೇಳ್ಬಾರ್ದು ಆಕ್ಚುಲಿ, ಬಟ್ ಇದು ಯಾಕೆ ಆಗತ್ತೆ ಅಂದ್ರೆ ಫ್ಯಾಷನ್ ಅಂತ ಡ್ರಿಂಕ್ಸ್ ಮಾಡೋದು 100% ವೆನ್ ದೇ ಆರ್ ಪ್ರೆಗ್ನೆಂಟ್. ಇತ್ತೀಚಿನ ದಿನಗಳಲ್ಲಿ ಗರ್ಭಪಾತಗಳು ಜಾಸ್ತಿ ಆಗ್ತವೆ. ದೊಡ್ಡ ಆಸ್ಪತ್ರೆ ಕಟ್ಸ್ಕೊಂಡು ಹೋಗ್ಬೋದಲ್ಲ ಸರ್? ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಸಂಗೀತ ಮತ್ತು ಕಲೆಯಲ್ಲಿ ಅಪಾರ ಆಸಕ್ತಿಯನ್ನ ಹೊಂದಿರುವಂತಹ ಒಬ್ಬ ವಿಶೇಷ ವೈದ್ಯರನ್ನ ನಾವಿವತ್ತು ಭೇಟಿ ಆಗ್ತಾ ಇದ್ದೇವೆ. ಸರ್ ನಮಸ್ತೆ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ತಮಗೆ ಹಾರ್ದಿಕವಾದ ಸ್ವಾಗತ ಸರ್. ಸರ್, ಇತ್ತೀಚಿನ ದಿನಗಳಲ್ಲಿ ಗರ್ಭಪಾತಗಳು ಅಂದ್ರೆ ಅಬೋಷನ್ಸ್ ಹೆಚ್ಚಾಗಿ ಆಗ್ತಾ ಇದೆ. ಏನ್ ಕಾರಣ ಇರ್ಬೋದು ಸರ್? ಇವತ್ತಿನ ಲೈಫ್ ಸ್ಟೈಲಾ ಅಥವಾ ಇವತ್ತಿನ ಆಹಾರ ಪದ್ಧತಿ ಆ ತರ ಇದೆಯಾ ಅಥವಾ ಒತ್ತಡದ ಜೀವನ ಇದಕ್ಕೆ ಕಾರಣ ಆಗ್ತದ? ಇದು ಮಲ್ಟಿಫ್ಯಾಕ್ಟೋರಿಯಲ್ ಅನ್ಬೋದು ನಾವು ಅದಕ್ಕೆ. ಲೈಕ್ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಇದು ಹೆಣ್ಣು ಲಿಂಗ ತಾರತಮ್ಯದಿಂದ ಗರ್ಭಪಾತ ಮಾಡೋದು ಅದೊಂದಾಯ್ತು. ಈಗ ಮೊದಲು ಏನಾಗ್ತಿದ್ರಿ, ಡಯಾಗ್ನೋಸ್ಟಿಕ್ ಮೊಡಾಲಿಟೀಸ್ ಇರ್ಲಿಲ್ಲ ಮಾರ್ಕೆಟ್ದಲ್ಲಿ ಅಥವಾ ನಮ್ಮ ಫೀಲ್ಡ್ ಅಲ್ಲಿ ಕ್ಷೇತ್ರದಲ್ಲಿ. ಆದ್ರೆ ಈಗ ಬಹಳ ಅಡ್ವಾನ್ಸಸ್ ಆಗಿದಾವೆ. ಅದು ಶಿಶು ಗರ್ಭಾಶಯ ಇದ್ದಾಗನ ಎಷ್ಟು ಅದರ ಸಮಸ್ಯೆಗಳನ್ನು ಕಂಡು ಹಿಡಿಬಹುದು. ಸೊ ಇವನ್ ಮೈನರ್ ಟು ಮೈನರ್ ಥಿಂಗ್ಸ್ ಇದ್ದು ಅಂದ್ರೂ ಅದನ್ನ ಕಂಡು ಹಿಡಿಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಲೈಕ್ ಅದ್ರೊಳಗ ಜೆನೆರಿಕ್ ಟೆಸ್ಟಿಂಗ್ ಅಂತ ಬಂದಿದೆ. ಅದ್ರ ಬ್ಲಡ್ ಟೆಸ್ಟ್, ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಐತ್ರಿ, ಕ್ವಾಡ್ರುಪಲ್ ಮಾರ್ಕರ್ ಟೆಸ್ಟ್. ತಾಯಿ ರಕ್ತದೊಳಗೆ ಸ್ವಲ್ಪ ಬದಲಾವಣೆ ಆಗೋದ್ರಿಂದ ಅದ್ರ ಬಗ್ಗೆ ಸಸ್ಪಿಷನ್ ಮಾಡ್ಬೋದು ನಾವು ಬೆಳೆಯುವ ಶಿಶುಗಳೊಳಗೆ. ಆಮ್ಯಾಗ ಅದು ಸಪೋಸ್ ಅವ್ರಿಗೇನೆ ಡೌಟ್ ಬಂತು ಅಂದ್ರೆ ಇನ್ ಸೆಕೆಂಡ್ ಟ್ರೈಮೆಸ್ಟರ್ ಆಫ್ ಪ್ರೆಗ್ನೆನ್ಸಿ ಅವ್ರ ಗರ್ಭಾಶಯ ಒಳಗಿನ ಸ್ವಲ್ಪ ನೀರು ತೆಗೆದ ಅದು ಶಿಶುವಿನ ಸೆಲ್ಸ್ ಬಗ್ಗೆ ಸ್ಟಡಿ ಮಾಡ್ಬೋದು ಅವರು. ಜೆನೆಟಿಕ್ ಸ್ಟಡಿ ಅಂತಾರೆ, ಕ್ರೋಮೋಸೋಮಲ್ ಸ್ಟಡಿ. ಶರೀರ ಗುಣ ಅಂತಾರಲ್ಲ, ಶರೀರ ಗುಣ ಅದು ಸ್ಕ್ಯಾನಿಂಗ್ ಒಳಗೆ ಕಾಣಿಸಂಗಿಲ್ಲ. ಸೊ ಅದು ಜೀನ್ಸ್ ಸ್ಟಡಿ ಮಾಡಿದಾಗ ಗೊತ್ತಾಗ್ತದೆ. ಸೊ ಹಂಗೇನ್ರಿ ಇದ್ದು ಅಂತಂದ್ರೆ ಅವಾಗ ಅದು ಅಬಾರ್ಷನ್ ಮಾಡಿಸ್ಬೇಕಾಗ್ತದೆ. ಯಾಕಂದ್ರೆ ಅದು ಹುಟ್ಟಿದ ಕೂಸಿಗೆ ರೋಗಗಳು ಉತ್ಪನ್ನ ಆಗೋ ಸಂಭವ ಇರ್ತಾವೆ. ಈ ತಂತ್ರಜ್ಞಾನ ಮಾರಕನೂ ಹೌದು, ಪೂರಕನೂ ಹೌದು. ಎಸ್, ಹುಟ್ಟಿದ ನಂತರ ನಾವೇನು ಚೇಂಜ್ ಮಾಡಕ್ ಆಗಲ್ಲ. ಅದಕ್ಕೆ ಏನಾದ್ರೂ ಡಿಸೀಸ್ ಇದ್ರೆ ಮೊದ್ಲೇ ಅವರು ಸಜೆಸ್ಟ್ ಮಾಡ್ತಾರೆ. ಅದನ್ನ ಹೊರತಾಗಿಯೂ ಈಗ ಆರೋಗ್ಯದ ದೃಷ್ಟಿಯಿಂದ ನಾವು ವರ್ಕಿಂಗ್ ವುಮೆನ್ ಆಗಿರ್ತೀವಿ, ಅವಾಗ ಟೈಮ್ ಕೊಡ್ಲಿಕ್ಕೆ ಆಗಲ್ಲ, ಸರಿಯಾಗಿ ಊಟ ಮಾಡ್ಲಿಕ್ಕೆ ಆಗಲ್ಲ, ಟೈಮ್ ಟು ಟೈಮ್ ನಿದ್ದೆ ಮಾಡ್ಲಿಕ್ಕೆ ಆಗಲ್ಲ. ಅಂತಹ ಕಾರಣಗಳು ಕೂಡ ಗರ್ಭಪಾತಕ್ಕೆ ಎಡೆ ಮಾಡ್ಕೊಡ್ತಾವ ಸರ್? ಎಸ್, ಅದು ಒಂದು ಕಾರಣ ಇರ್ತದೆ. ಸ್ಟ್ರೆಸ್, ಟೆನ್ಷನ್, ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್, ಇವು ಅದಕ್ಕೆ ಕಾರಣ ಇರ್ತಾವೆ. ಸೊ ಅದ್ರ ಸಲುವಾಗಿನ ವಿಮೆನ್ ಶುಡ್ ಮೇಂಟೈನ್ ಹರ್ ಹೆಲ್ತ್ ವೆರಿ ವೆಲ್. ಮತ್ತು ಶಿ ಶುಡ್ ನಾಟ್ ಹ್ಯಾವ್ ಮೋರ್ ಆಫ್ ಸ್ಟ್ರೆಸ್ ಅಂಡ್ ಟೆನ್ಷನ್ ಇನ್ ಲೈಫ್. ಅದು ಕೂಡ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ಮುಂದುವರಿದ ಯುಗದ ಜೊತೆ ನಾವು ಮುಂದುವರಿಯೋಣ ಅಂತ ಹೇಳಿ ಕಿಟಿ ಪಾರ್ಟೀಸ್ ಅದು ಇದು ಅಂತ ಪಾರ್ಟಿಗೆಲ್ಲ ಹೆಣ್ಮಕ್ಳು ಕೂಡ ಹೋಗ್ತಾ ಇದ್ದಾರೆ. ಅಲ್ಲಿ ಫ್ಯಾಷನ್ ಅಂತ ಮದ್ಯ ಸೇವನೆ ಅಂದ್ರೆ ಡ್ರಿಂಕ್ಸ್ ಮಾಡೋದು, ಅದಕ್ಕೇನಾಗಲ್ಲ, ಈಗೇನೆಲ್ಲ ಕಾಮನ್ ಅಂತ. ಇದು ಅವ್ರೇನಾದ್ರೂ ಗರ್ಭಿಣಿ ಆಗಿದ್ರೆ ಆ ಮಗುವಿನ ಆರೋಗ್ಯದ ಮೇಲೆ ಏನ್ ಪರಿಣಾಮ ಬೀರುತ್ತೆ? 100%. ಅವ್ರು ಆಕ್ಚುಲಿ ನಾರ್ಮಲಿ ಸುದೀಪು ಹಂಗೆ ಮಾಡಬಾರ್ದು, ಬಟ್ ವೆನ್ ದೇ ಆರ್ ಪ್ರೆಗ್ನೆಂಟ್ ಇಟ್ ಈಸ್ ಟೋಟಲಿ ಕಾಂಟ್ರಾಂಡಿಕೇಟೆಡ್. ಅವ್ರು ಮಾಡಲೇಬಾರ್ದು. ಯಾಕಂದ್ರೆ ಅವ್ರ ಹೆಲ್ತ್ ಮ್ಯಾಗ ಅಷ್ಟೇ ಅಲ್ಲ, ಆ ಶಿಶುವಿನ ಹೆಲ್ತ್ ಮ್ಯಾಗ್ನು ಪ್ರಾಬ್ಲಮ್ಸ್ ಆಗ್ತವೆ. ಸರ್, ಇವಾಗ ಬಾಲ್ಯ ವಿವಾಹ ಮಾಡಿರ್ತಾರೆ, 18 years ತುಂಬಿರೋದಿಲ್ಲ. ಅದನ್ನ ಎಷ್ಟೇ ಕಾನೂನುಬದ್ಧವಾಗಿ ತಡೆ ಹಿಡಿಲಿಕ್ಕೆ ಹೋದ್ರು ಕೂಡ ಆಗ್ತಾ ಇದೆ ಹಳ್ಳಿಗಳಲ್ಲಿ. ಆವಾಗ ಅವಳನ್ನ ಗಂಡನ ಮನೆಗೆ ಕಳಿಸ್ಬಿಡ್ತಾರೆ. ನೆಕ್ಸ್ಟ್ ಅಂದ್ರೆ ಮಗಳು ಡೆಲಿವರಿಗೆ ಬಂದ್ಬಿಡ್ತಾಳೆ. ಇನ್ನು 18 years ತುಂಬಿಲ್ಲ, ಡೆಲಿವರಿಗೆ ಬಂದಿದ್ದಾಳೆ. ಅವಳ ಒಂದು ಆರೋಗ್ಯ ಸ್ಥಿತಿ ಹೇಗಿರುತ್ತೆ ಸರ್ ಹೆರಿಗೆ ಆಗುವಾಗ ಅಥವಾ ಆದ ನಂತರ? ಇದು ಕರೆಕ್ಟ್ ಕ್ವಶನ್ ಕೇಳಿದ್ರಿ ನೀವು. ಈಗ ನಾವು ಇನ್ನೂ ನೋಡಾಕತ್ತೇವೆ ನಮ್ಮ ಡೇ ಟು ಡೇ ಪ್ರಾಕ್ಟೀಸ್ ಒಳಗೆ. ಇಷ್ಟೆಲ್ಲ ಗೌರ್ಮೆಂಟ್ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದ್ರು
ಅವ್ರು ಬಾಲ್ ವಿವಾಹ ಮಾಡಾಕತ್ತಾರ, ಮತ್ತು ಶಿ ಇಸ್ ಕನ್ಸೀವಿಂಗ್ ಅರ್ಲಿ. ಆಮೇಲೆ ಕನ್ಸೀವ್ ಆದ ಕೂಡಲೇ ಅವ್ರು ತೆಗ್ಸಕ್ಕೆ ಅವ್ರಿಗೆ ಇಚ್ಛೆನೂ ಆಗೋದಿಲ್ಲ, ಕಂಟಿನ್ಯೂ ಮಾಡ್ತಾರ, ಡೆಲಿವರಿ ಮಾಡಿಸ್ತಾರ. ಅವ್ರದ್ದು ಇಟ್ ಈಸ್ ದ ಕಲ್ಚರ್ಸ್ ಆ್ಯಕ್ಚುಲಿ. ಸಂಸ್ಕಾರ ಮಧ್ಯದಿಂದ ನಡೆದು ಬಂದಿದ್ದು ಸಂಸ್ಕಾರ ಇರ್ತಾವರು, ಟಾಬೂಸ್ ಅನ್ಬೋದು ಅವ್ರಿಗೆ. ಅಥವಾ ಏನು ಅವ್ರು ಇನ್ನೂ ಅವ್ರ ಮರಿ ಮೊಮ್ಮಕ್ಕಳನ್ನ ನೋಡ್ಲಿ, ಮುಂದೆ ಅವ್ರ ಮಕ್ಳು ದೊಡ್ಡವಾಗಲಿ, ಅವ್ರ ಮಕ್ಳು ಹಿಂಗೆ ದೊಡ್ಡವಾಗಲಿ, ಹಿಂಗೆ ಹಂಗೊಂದು ವಿಚಾರ ಇರ್ಬೋದು ಅವರು. ಬಟ್ ಇದರಿಂದ ಬಹಳ ಸಮಸ್ಯೆ ಆಗಾಕತ್ತಾವು. ಕೆಲವೊಂದು ಪೇಷಂಟ್ಸ್ ಈಸಿಲಿ ಹೋಗ್ತಾವ್ರೆ, ಎಸ್ಕೇಪ್ ಆಗ್ತಾವೆ. ಬಟ್ ಮ್ಯಾಕ್ಸಿಮಮ್ ಪೇಷಂಟ್ಸ್ಗೆ ಏನಾಗ್ತದೆ ರೀ, ನಾಟ್ ಓನ್ಲಿ ಮದರ್ ಮೇಲೆ, ಇವನ್ ದಟ್ ಚೈಲ್ಡ್ ಮೇಲೆ ಪರಿಣಾಮ ಆಗ್ತದೆ. ತಾಯಿ ಮಗು ಇಬ್ಬರ ಆರೋಗ್ಯದ ಮೇಲೆ, ಇಬ್ಬರು ಅವ್ರದ್ದು ಲೈಕ್ ಅವ್ರ ಹಾರ್ಟ್ ಮೇಲೆ ಪರಿಣಾಮ ಆಗ್ಬೋದು, ಅವ್ರ ಗರ್ಭಾಶಯ ಮೇಲೆ ಪರಿಣಾಮ ಆಗ್ಬೋದು. ಇಮಿಡಿಯೇಟ್ಲಿ ಗೊತ್ತಾಗಲಿಲ್ಲ ಅಂದ್ರೆ ಇನ್ ಲಾಂಗ್ ರನ್ ಮುಂದೆ ಅವ್ರಿಗೆ ಡಿಸೀಸಸ್ ಲಘು ಸ್ಟಾರ್ಟ್ ಮಾಡ್ತಾವೆ. ಸೊ ಆದಷ್ಟು ಇಟ್ ಇಸ್ ಅಡ್ವೈಸ್ ನಾಟ್ ಟು ಕನ್ಸ್ಯೂಮ್ ಬಿಫೋರ್ 18 years. ಇನ್ನು ಆರೋಗ್ಯದ ವಿಷಯ ಬಂದಾಗ ಇಂದಿನ ಯುವಕರೇ ಹೆಚ್ಚಾಗಿ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಸರ್. ಯುವಕರಿಗೆ ಏನ್ ಹೇಳ್ತೀರಾ, ಒಂದು ಆರೋಗ್ಯದ ಕಿವಿ ಮಾತು ಅಂತ ಹೇಳೋದಾದ್ರೆ? ಯುವಕರಿಗೆ ಈಗ ಡಿಜಿಟಲ್ ಟೆಕ್ನಾಲಜಿ ಬಹಳ ಬಂದಿದೆ. ಡಿಜಿಟಲ್ ಟೆಕ್ನಾಲಜಿ, ಸೊ ಅವ್ರ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗಿದೆ. ಈ ಡಿಜಿಟಲ್ ಟೆಕ್ನಾಲಜಿ ಬಂದ್ರೂ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಯಾಕಂದ್ರೆ ವಿ ಶುಡ್ ಕೀಪ್ ಅವರ್ ಸೆಲ್ಸ್ ಅಪ್ಡೇಟಿಂಗ್. ಬಟ್ ಅದ್ರ ಜೊತೆಗೆ they have to concentrate on their health also. Like they need to do physical activity. ಕಮ್ಮಿ 1 ತಾಸರೆ ಅವ್ರದ್ದು ಏನಾದರೂ ಫಿಸಿಕಲ್ ಆಕ್ಟಿವಿಟಿ ಲೈಕ್ ಸ್ಪೋರ್ಟ್ಸ್ ಅನ್ರಿ, ಅಥವಾ ಎಕ್ಸಸೈಸಸ್ ಅನ್ರಿ, ಸ್ಟ್ರೆಚಸ್ ಅನ್ರಿ, ಏನಾದರೂ ಮಾಡಬೇಕು. ಬಟ್ ದೇ ಹ್ಯಾವ್ ಟು ಡೂ ಫಾರ್ 1 hour. ಆರೋಗ್ಯವಾಗಿರ್ಬೇಕಂದ್ರೆ ಸರ್, ನಿಮ್ಮ ವೃತ್ತಿ ಜೀವನದಲ್ಲಿ ಮರಿಲಿಕ್ಕೆ ಆಗದೆ ಇರುವಂತಹ ಯಾವ್ದಾದ್ರು ಒಂದು ಘಟನೆ? ಒಂದು ಘಟನೆ ಇಲ್ಲ, ಭಾಳ ಘಟನೆ ಅದಾವ್ರಿ ನನ್ನ ಜೀವನದಲ್ಲಿ. ಲೈಕ್ ನಾನು ಸಣ್ಣಾಗಿದ್ದಾಗ ಐ ಹ್ಯಾಡ್ ಮೆಟ್ ವಿತ್ ಅನ್ ಟ್ರೈನ್ ಆಕ್ಸಿಡೆಂಟ್. ಬಾಂಬೆದಲ್ಲಿ ನನಗೆ ಒಬ್ಬ ಹೊರಗೆ ಹೋಗಿದ್ದೆ. ಆಮೇಲೆ ಸ್ಟೇಷನ್ದಿಂದ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಸೊ ವಾಕ್ ಮಾಡ್ಕೊತ ಹೋಗಿ ಪಾಟಕ್ದಿಂದ ಒಳಗೆ ಹೋಗ್ಬೇಕು, ಆ ಸೈಡ್ ಹೋಗ್ಬೇಕು, ಈಸ್ಟ್ ವೆಸ್ಟ್ ಅಂತ ಹೇಳ್ತಾರಲ್ಲ. ಹಂಗ ಹೋಗುದ್ನಾಗ ಆಕ್ಚುಲಿ ನಾನು ವಿಚಾರದಲ್ಲೇ ಹೊಂಟಿದ್ದೆ. ಸೊ ಜಸ್ಟ್ ಟ್ರೈನ್ ಸ್ಟೇಷನ್ ಬಿಟ್ಟಿತ್ತು, ಮತ್ತು ನಾವು ಹೊಳ್ಳಿ ಆ ಕಡೆ ಕ್ರಾಸ್ ಮಾಡಕಂತ ಜಸ್ಟ್ ಹೊಳ್ಳಿದ್ದೆ. ಟ್ರೈನಿಂಗ್ ಎದುರಿಗೆ ಬಂದಿತ್ತು ಅದು, ಮತ್ತು ಇಟ್ ಹಿಟ್ ಮಿ ಹಿಯರ್, ನನಗೆ ಬಂದು ಹಿಟ್ ಮಾಡಿದ್ದು. ಆ ಕ್ಷಣದಲ್ಲಿ ನಾ ಹಿಂಗ ಬಿದ್ಬಿಟ್ಟೆ. ಅಲ್ಲಿ ವೆಜಿಟೇಬಲ್ಸ್ ಅದು ಮಾಡ್ತಿದ್ದಾರಲ್ಲ, ಅವ್ರ ಬುಟ್ಟಿ ಒಳಗೆ ಹೋಗಿ ಬಿದ್ಬಿಟ್ಟೆ. ಆ್ಯಂಡ್ ನನ್ನ ಬಾಯಲ್ಲಿಂದ ಮಾತಾಡಕ್ಕೂ ಬರ್ತಿಲ್ಲ ನನಗೆ ಆ ಮೂಮೆಂಟ್. ಹಂಗಾಗಿ ಇಟ್ ವಾಸ್ ಶಾಕಿಂಗ್ ಫಾರ್ ಮೀ. ಬಟ್ ಐ ರಿಕವರ್ಡ್. ಅದು ಟ್ರೈನ್ ಪಾಸಾಗಿ ಹೋಗಿಬಿಟ್ಟು ಎಲ್ಲ ಮಂದಿ ಕೂಡಿದ್ರು. ಆಮ್ಯಾಗ बहुत तमाशा मत बनाओ इधर, मैं तो पुलिस आ जाएगी, इसको सुसाइड समझेंगे वो लोग, ऐसा ऐसा ಹಿಂಗೆಲ್ಲ ಅಂತಂದು ನನಗೆ ನೀವು तुम जाओ घर को जाओ ಅಂತ ಹೇಳಿ ನನಗೆ ಕಳಿಸ್ಬಿಟ್ರು. ಲಕಿಲಿ ಐ ಸರ್ವೈವ್ಡ್ ದಟ್ ಇನ್ಸಿಡೆಂಟ್. ಹಿಂಗಾಯಿತು. ಆಮೇಲೆ ನಂತರ ಸ್ಕೂಲ್ದಿಂದ ನಾ ಮನೆಗೆ ನಾನು ಸೈಕಲ್ ತೊಗೊಂಡು ಹೋಗಿ ಬರ್ತಿದ್ದೆ. ನಾ ಇದೆಲ್ಲ ಓಪನ್ಲಿ ಹೇಳಬಾರ್ದು ಆ್ಯಕ್ಚುಲಿ, ಬಟ್ ಇದು ಯಾಕೆ ಹೇಳಾಕತ್ತೇನಂದ್ರೆ ಈಗಿನ ಹುಡುಗರು ಇವೆಲ್ಲ ಮಾಡಬಾರ್ದು. ವಾಟ್ ಎವರ್ ಐ ಹ್ಯಾವ್ ಡನ್ ದಿಸ್ ಅರ್ಲಿಯರ್ ಆಲ್ಸೋ, ನನ್ನ ರೂಮ್ದಾಗ ಹೊಂಟಿದ್ದಿಲ್ಲ, ದಟ್ ವಾಸ್ ಆಲ್ಸೋ ಮಿಸ್ಟೇಕ್. ಸೊ ಸ್ಟೂಡೆಂಟ್ ಶುಡ್ ಬಿ ವೆರಿ ಕೇರ್ಫುಲ್. ಮತ್ತು ಸ್ಕೂಲ್ದಿಂದ ಮನೆ ಬರೋದ್ನಾಗ ಸೈಕಲ್ ಹಿಂಗೆ ಹ್ಯಾಂಡಲ್ಸ್ ಬಿಟ್ಟು ಹಿಂಗೆ ಬರೀಗ್ ನೋಡ್ಕೋತ ಹೋಗೋದು, ಹಂಗೆಲ್ಲ ಭಾಳ ಮಾಡ್ತಿದ್ದೆ. ಸ್ಟಂಟ್ಸ್ ಮಾಡ್ತಿದ್ದೆ ಹಿಂಗೆಲ್ಲ. ಸೊ ನಮ್ಮ ಕೋರ್ಟ್ ಸರ್ಕಲ್ದಲ್ಲಿ ಅದೊಂದು ಟೆಂಪೋ ಬಂದು ನನಗೆ ಹಾದ್ಬಿಡ್ತು. ಸೊ ನಾ ಹಿಂಗೆ ಪುಟ್ಟದ ಟೆಂಪೋ ಮ್ಯಾಗ ಬಿದ್ದ ಅನ್ಕಾನ್ಶಿಯಸ್ ಆಗಿದ್ದೆ. ಹಿಂಗೆ ಟೆಂಪೋ ಮ್ಯಾಗಿಂದ ಪುಟ್ಟದ ಟಾಪ್ ಮೇಲೆ ಪುಟ್ಟದ್ದು ಬಿದ್ದ ಮತ್ತು ಉಳ್ಕೋತ ಹಿಂಗೆ ಕೆಳಗೆ ರಸ್ತೆ ಮ್ಯಾಗ ಬಿದ್ದೆ. ನನಗೂ ಗುರುತಿಲ್ಲ ಆಕ್ಚುಲಿ ಇದು, ಯಾಕಂದ್ರೆ ಅದು ಕನ್ಕಷನ್ ಅಂತಾರೆ, ಕನ್ಕಷನ್. ಆ ಮೂಮೆಂಟ್ದಾಗ ನಿಮ್ಗೆ ಹಿಂಗೆ ಹೆಡ್ಗೆ ಇದಾಗ್ತದಿರಲ್ಲ ಇಂಜುರಿ, ಅದು ನೀವು ಆ ಟೈಮದ್ದ ಮತ್ತು ಸ್ವಲ್ಪ ಅದ್ರ ಹಿಂದಿನ ಟೈಮದ ಸ್ವಲ್ಪ ಮರ್ತು ಬಿಡ್ತೀವ್ರಿ ನಾವು. ದಟ್ ಇಸ್ ಕಾಲ್ಡ್ ಕನ್ಕಷನ್ ಆಫ್ ಬ್ರೈನ್. ಸೊ ಅವಾಗ ನನಗೆ ಡಾಕ್ಟರ್ ಜಿ ಕೆ ಕುಲಕರ್ಣಿ ಅಂತಿದ್ರು, ಅವ್ರು ಅಡ್ಮಿಟ್ ಮಾಡಿದ್ರು. ಅದು ಬಟ್ ಐ ಸರ್ವೈವ್ ಇವನ್ ದ್ಯಾಟ್ ಆಲ್ಸೋ. ಮತ್ತು ಈಗ ಮೆಡಿಕಲ್ ಫೀಲ್ಡಾಗ ಬಂದ ಕೂಡಲೇ
ನಾ ಎಷ್ಟೋ ಕೊರೋನಾ ಪೇಷಂಟ್ಸ್ ಕ್ಯೂರ್ ಮಾಡಿದೆ ಆ್ಯಕ್ಚುಲಿ, ಅವ್ರು ಆರಾಮಾಗಿ ಹೋದ್ರ. ಬಟ್ ಐ ಗಾಟ್ ಸಸೆಪ್ಟೆಡ್ ಟು ದ್ಯಾಟ್. ನಿಮಗೆ ಕೊರೋನಾ ಆಗಿತ್ತು ಆ್ಯಂಡ್ ಅದು ಭಾಳ ಲೇಟ್ ಸ್ಟೇಜಸ್ದಾಗ ಹೋಗಿದೆ ಅದು. ಮತ್ತು ಅಲ್ಲಿ ನಮಗೆ ಬೆಳಗಾವ್ದಾಗ ಶಿಫ್ಟ್ ಮಾಡಿದರು. ಬಟ್ ಐ ರಿಕವರ್ಡ್ ಫ್ರಮ್ ದ್ಯಾಟ್ ಇನ್ ದಿಸ್ ಒನ್ ಆಲ್ಸೋ, ಬಿಕಾಸ್ ಇಟ್ ಈಸ್ ವಿಲ್ ಪವರ್ ಬೇಕು, ಅಂಜು ಹೋಗ್ಬಾರ್ದೆಂದು. ಆಮ್ಯಾಗ ಇನ್ನೂ ನಿಮಗೆ ಸರ್ವಿಸ್ ಮಾಡೋದೈತಿ ಸೊಸೈಟಿಗೆ ಅನ್ನೋದು ನಿಮಗೊಂದು ಒಳಗೆ ಇದು ಭಾವನೆ ಇರಬೇಕು. ಮಿಡಿತ ದೆನ್ ಗಾಡ್ ವಿಲ್ ಬಿ ವಿತ್ ಯು ಅಂತ. ಆಮೇಲೆ ನಿಮ್ ಕೈಯಿಂದ ಕ್ಯೂರ್ ಆಗಿ ಹೋಗಿರುವಂತಹ ಎಲ್ಲ ಪೇಷಂಟ್ಗಳ ಬ್ಲೆಸ್ಸಿಂಗ್ಸ್ ಆಶೀರ್ವಾದ, ಶುಭ ಹಾರೈಕೆ. ನಿಜ ಸರ್. ಆಮೇಲೆ ನಂತರ ಐ ಒನ್ ಅಂಡರ್ವೆಂಟ್ ಹಾರ್ಟ್ ಸರ್ಜರಿ ಆಲ್ಸೋ. ಆಮೇಲೆ ಅಲ್ಲೂ ಎಲ್ಲರೂ ಅಂಜಿದ್ರು, ಆದರೆ ಐ ವಾಸ್ ನೆವರ್ ಅಫ್ರೇಡ್ ಆಫ್ ದಟ್ ಸರ್ಜರಿ, because I had confidence that I would come out with that also, out of that also. ಗ್ರೇಟ್ ಸರ್. ನೀವು ಒಂದಲ್ಲ ಒಂದು ಮತ್ತೊಂದು ಮಗದೊಂದು ಹಂಗೆ ಎಲ್ಲ ರೀತಿಯಲ್ಲೂ ಸೇವಾಗಿ ಬಂದು ಇವತ್ತು ರೋಗಿಗಳ ಸೇವೆ ಮಾಡ್ತಾ ಇದ್ರ ಜೊತೆಗೆ ಸಂಗೀತ ಕ್ಷೇತ್ರಕ್ಕೂ ನೀವು ಸಮಯವನ್ನ ಕೊಡ್ತಾ ಇದ್ದೀರಾ. ಇದರಿಂದ ನೀವು ಕೂಡ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋತೀರಾ, ಕೇಳೋರಂತ ಎಲ್ಲರಿಗೂ ಅವರ ಮನಸ್ಸನ್ನ ಉಲ್ಲಾಸಗೊಳಿಸ್ತೀರಾ. ನಿಮ್ಮ ಸಂಗೀತ ಕಾರ್ಯಕ್ರಮ ಕೇಳಲಿಕ್ಕೆ ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ ಸರ್. ನಿಮ್ಮ ನೆನಪಿನಂಗಳದಲ್ಲಿ ಇರುವಂತಹ ಯಾವ್ದಾದ್ರು ನಿಮ್ಮ ಪದೇ ಪದೇ ನಿಮ್ಮ ಮನಸ್ಸಲ್ಲಿ ಬರುವಂತಹ ಒಂದು ಗೀತೆಯ ಒಂದು ಲೈನ್ ಅನ್ನ ನಮ್ಮ ವೀಕ್ಷಕರಿಗೋಸ್ಕರ ಹಾಡ್ಬೋದಾ ಸರ್? ಜಿಂದಗಿ ಕಾ ಸಫರ್ ಹೈ ಕೈಸಾ ಸಫರ್ कोई समझा नहीं, कोई जाना नहीं, है ये कैसी डगर, चलते हैं सब मगर, कोई समझा नहीं, कोई जाना नहीं. ಸೂಪರ್ ಸರ್, ಥ್ಯಾಂಕ್ ಯು. ಒಂದು ಕನ್ನಡದ ಗೀತೆ ಸರ್ ನಮ್ಮ ವೀಕ್ಷಕರಿಗಾಗಿ. ಓಕೆ. SP ಬಾಲಸುಬ್ರಹ್ಮಣ್ಯಂ ಅವ್ರದೊಂದು ಹಾಡಿದೆ, ಅದು ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ, ಇದೇ ಗೋಕ ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ, ಹೇಗೆ ಇರಲಿ ಎಲ್ಲೇ ಇರಲಿ ಈ ಪ್ರೇಮ ನಮ್ಮದಾಗಿರಲಿ, ಈ ಸ್ನೇಹ ನಮ್ಮದಾಗಿರಲಿ. ಸೂಪರ್ ಸರ್. ಸಾಹಿತ್ಯಗಾರರು ಅಂತ ತೋರಿಸಿದ್ರಿ, ಸಂಗೀತಗಾರರು ಅಂತ ತೋರಿಸಿದ್ರಿ, ನಿಮ್ಮೂರನ್ನ ನೀವು ಬಿಟ್ಕೊಡ್ಲಿಲ್ಲ. ಅದೇ ಪ್ರೀತಿ ಅಲ್ವಾ ಸರ್ ಇಲ್ಲಿವರೆಗೂ ತಗೊಂಡ್ ಬಂದಿದ್ದು. ಸರ್, ವೈದ್ಯಕೀಯ ವೃತ್ತಿ ಆಯ್ತು, ಸಂಗೀತ ಪಯಣ ಆಯ್ತು, ಸಾಹಿತ್ಯ ಆಯ್ತು, ಫಿಲಂ ಲ್ಯಾಂಡಿಗೆ ಹೆಂಗ್ ಬಂದ್ರಿ ಸರ್ ನೀವು? ಫಿಲಂ ಲ್ಯಾಂಡ್ ಹೆಂಗ್ ಚೂಸ್ ಮಾಡ್ಕೊಂಡ್ರಿ? ಆಕ್ಚುಲಿ ನಾವು ನೋಡ್ತೇವಲ್ಲ, ನಿಮಗೂ ಗೊತ್ತಿದೆ ಇದು, ಕಮ್ಯುನಿಕೇಶನ್ ಮೀಡಿಯಾ ವಿಚ್ ಇಸ್ ದ ಬೆಸ್ಟ್ ಕಮ್ಯುನಿಕೇಶನ್ ಮೀಡಿಯಾ. ಈಗ ನಮಗೂ ಏನಾದರೂ ಹೇಳಬೇಕಾಯ್ತು, ಜನರಿಗಾಯ್ತು, ಯಾರಿಗಾದ್ರೂ ಹೇಳಬೇಕಾಯ್ತು. ಸೊ ವಾಟ್ ಮೊದಲು ಏನಿತ್ತು, ನ್ಯೂಸ್ ಪೇಪರ್ಸ್ ಇತ್ತು. ಇಟ್ ವಾಸ್ ಆಲ್ಸೋ ಗುಡ್ ಮೀಡಿಯಾ, ಎಲ್ಲರೂ ಓದ್ತಿದ್ರು, ಮಾಡ್ತಿದ್ರು. ದೆನ್ ಕೇಮ್ ಆಡಿಯೋ, ರೇಡಿಯೋ ಬಂತು. ರೇಡಿಯೋ ಬಂದ ಕೂಡಲೇ ಪೀಪಲ್ ಹ್ಯಾಡ್ ಅ ಮಚ್ ಮೋರ್ ಇಂಪ್ರೆಷನ್ ದನ್ ದಟ್ ನ್ಯೂಸ್ ಪೇಪರ್. ಸೊ ಅವ್ರು ಕೇಳಾಕತ್ರು, ಅವ್ರಿಗೆ ಹೆಚ್ಚು ಅನುಭವ ಆಗೈತೆ ಅದರಿಂದ. ಆಮೇಲೆ ಬಂತು ಟಿವಿ. ಟಿವಿ ವಾಸ್ ಲೈಕ್ ಬೋತ್ ಆಡಿಯೋ ಅಂಡ್ ವಿಡಿಯೋ. ಈವನ್ ಬಿಫೋರ್ ರೇಡಿಯೋ we used to hear speech. ನ್ಯೂಸ್ ಪೇಪರ್ ನಾವು ಓದ್ಬೇಕಾಗ್ತಿತ್ತು, ಹೆಂಗೆ ಭಾಷಣ ಮಾಡ್ತಾರ, ಅದು ಹೆಚ್ಚು ಇಫೆಕ್ಟ್ ಅನ್ಸಾಕೈತು. ಅದರ ನಂತರ ಬಂತು ಇದು ರೇಡಿಯೋ ನಂತರ ಬಂತು ಟಿವಿದಲ್ಲಿ ಆಡಿಯೋ ವಿಜುವಲ್ ಎರಡು ನಮಗಿದೆ. ಸೊ ನಾವು ಅದಕ್ಕೆ ಮಾಡಿದ್ವು, ಪ್ರಯತ್ನ ಮಾಡಿದ್ವು. ನಾವು ಆಲ್ಬಮ್ಸ್ನು ಮಾಡಿದ್ವು, ವಿಡಿಯೋ ಆಲ್ಬಮ್ಸ್.
ನಾವು ದೇಶ ಬಗ್ಗೆ ಒಂದು ಹಾಡ ಹಾಡಿದ್ದು ತಯಾರು ಮಾಡಿದ್ವಿ. ನಂತರ ಇದು ಯುದ್ಧಗಳು ನಡೆದವ್ರಲ್ಲ ಅದು ಇದ್ದು ವಾರ್ ಶುಡ್ ಸ್ಟಾಪ್ ಅಂಥೇಳಿ ಅದ್ರ ಮ್ಯಾಗೂ ಒಂದು ಇದು ಮಾಡಿದ್ರು ವಿಡಿಯೋ ಆಲ್ಬಮ್. ದೆನ್ ಐ ಫೆಲ್ಟ್ ಮಚ್ ಮೋರ್ ಇಫೆಕ್ಟಿವ್ ದನ್ ದೋಸ್ ವಿಡಿಯೋ ಆಲ್ಬಮ್ಸ್ ವಿಲ್ ಬಿ ಮೂವಿ. ಮೂವಿದಂದ್ರೆ ವಿ ಕ್ಯಾನ್ ರೀಚ್ ದ ಹಾರ್ಟ್ಸ್ ಆಫ್ ದ ಪೀಪಲ್ ಅಂತ ಆ ಥರ ಅನಿಸಿತ್ತು ನನಗೆ. ಸೊ ವೈ ನಾಟ್ ಚೂಸ್ ದಿಸ್ ಹಂಗೆ ವಿಚಾರ ಮಾಡಿ ವಿ ಥಾಟ್ ಲೈಕ್ ವಿ ಶುಡ್ ಕಾನ್ಸಂಟ್ರೇಟ್ ಆನ್ ದಿಸ್ ಒನ್. ಯಾವುದು ಸರ್ ನಿಮ್ಮ ಮೂವಿ? ಮೈಂಡ್ ಗೇಮ್. ಓಕೆ. ಮೈಂಡ್ ಗೇಮ್ ಅಲ್ಲಿ ಏನು ಒನ್ ಲೈನ್ ಸ್ಟೋರಿ ಹೇಳೋದಂದ್ರೆ? ಮೈಂಡ್ ಗೇಮ್ ಅಂದರೆ ನಾವು ಈಗ ನಮ್ಮ ಜೀವನದಲ್ಲಿ ನಮ್ಮ ಹೊರಗಿನ ಪ್ರಪಂಚದ ಜೊತೆಗೆ ಇಂಟ್ರಾಕ್ಷನ್ಸ್ಗಿಂತ ನಮ್ಮ ಮನಸ್ಸಿನ ಜೊತೆಗೇನ ನಮ್ಮ ಇಂಟ್ರಾಕ್ಷನ್ಸ್ ಭಾಳ ಇರ್ತಾವೆ. ಸೊ ಹೌ ಟು ಕಂಟ್ರೋಲ್ ದೆಮ್, ಹೌ ಟು ಕಮ್ ಔಟ್ ಆಫ್ ದೆಮ್, ಹೌ ಟು ಸೆಟಲ್ ವಿತ್ ದೆಮ್, ಹೌ ಟು ಸಾಲ್ವ್ ದೆಮ್, ಅದು ಒಂದು ಮಂದಿಗೆ ಅದರಿಂದ ಒಂದು ಅರಿವು ಆಗಲಿ, ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗಲಿ ಅಂತ ಆ ಉದ್ದೇಶದಿಂದ ಇದನ್ನು ಮೈಂಡ್ ಗೇಮ್. ನಾವು ಯು ಹ್ಯಾವ್ ಟು ಸಿ ಇಟ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಎಸ್ ಸರ್, ಡೆಫಿನೆಟ್ಲಿ. ಓಕೆ ಸರ್, ನಿಮ್ಮ ಮೈಂಡ್ ಗೇಮ್ ಚಿತ್ರದಿಂದ ಒಂದು ಯಾವ್ದಾದ್ರು ಗೀತೆ ಹಾಡ್ಬೋದಾ ಸರ್ ನಮ್ಮ ವೀಕ್ಷಕರಿಗಾಗಿ? ಓಕೆ. ನಮ್ಮ ಜೀವನದಲ್ಲಿ ವಿ ಹ್ಯಾವ್ ಟೂ ಥಿಂಗ್ಸ್, ಲವ್ ಅಂಡ್ ಲಸ್ಟ್, ಕಾಮ ಮತ್ತು ಪ್ರೇಮ. ಸೊ both these things are in our mind itself. ಸೊ ಇದ್ರ ನಾವು ಪಿಕ್ಚರ್ದಿಂದ ಮುಖಾಂತರ ಏನ್ ತೋರಿಸಿದೀವಿ, ಹೌ ದ ಲವ್ ವಿನ್ಸ್ ಓವರ್ ದ ಲಸ್ಟ್, ಪ್ರೇಮಕ್ಕೆ ಹೇಗೆ ಕಾಮದ ಮೇಲೆ ಗೆಲುವಾಯಿತು ಅನ್ನೋದು ನಾವು ತೋರ್ಸಕ್ ಪ್ರಯತ್ನ ಮಾಡಿದ್ದೀವಿ. ಸೊ ದ ಲೈನ್ಸ್ ಗೋ ಲೈಕ್ ದಿಸ್. ಪ್ರೇಮದ ಕಡಲಿನಲ್ಲಿ ಕಾಮದ ಸೆಳೆತದಲ್ಲಿ ಪ್ರೇಮಕ್ಕೆ ಗೆಲುವಾಯಿತು, ಕಾಮ ಕೊಂಡಿಯು ಕಳಚಿತು, ಸತ್ಯದ ಆ ಸುಳಿಯಲಿ ಸುಳ್ಳು ದೋಣಿಯು ಮುಳುಗಿತು, ತಿಳಿಯಿತು ಸತ್ಯ ಅರಿಯಿತು, ಪಶ್ಚಾತ್ತಾಪದಿ ಬಳಲಿತು, ಮರ ಮರುಗಿತು, ಜೀವನ ಸಂಜೀವನ, ಜೀವನ ಇದು ಮನಸ್ಸಿನ ಆಟ, ತಿಳಿದರೆ ನಿನ್ನ ಜಯ ನಿನ್ನ ಭಾಗ್ಯ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು. ಅರ್ಥನೂ ಹಂಗೆ ಇದೆ, ಅದು ಮ್ಯೂಸಿಕ್ ಕೂಡ ಕಂಪೋಸಿಂಗ್ ಅಷ್ಟೇ ಸೂಪರ್ ಆಗಿದೆ ಸರ್. ಕೊನೆಯದಾಗಿ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನ ನಮಗಾಗಿ ನೀಡಿದ್ರೆ, ಒಂದು ಒಳ್ಳೆಯ ಸಂದೇಶವನ್ನ, ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರೆ, ತಮಗೆ ವೈದ್ಯರ ದಿನದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಐ ಶುಡ್ ಆಕ್ಚುಲಿ ಥ್ಯಾಂಕ್ ಯು ಬಿಕಾಸ್ ಯು ಹ್ಯಾವ್ ಕನ್ಸಿಡರ್ಡ್ ಮೀ ವರ್ದಿ ಫಾರ್ ದಿಸ್ ಫಂಕ್ಷನ್. ನಿಮ್ಮ ಚಾನೆಲ್ ಸ್ಟಾರ್ ಪೀಪಲ್ ಕನ್ನಡ, ಸಚ್ ಎ ಪಾಪ್ಯುಲರ್ ಪ್ರೋಗ್ರಾಮ್ ಇನ್ ಅವರ್ ಗೋಕಾಕ್. ಈ ಪ್ರೋಗ್ರಾಮ್ಗೆ ನೀವು ನನಗೆ ಕನ್ಸಿಡರ್ ಮಾಡಿದಿರಿ. ಯು ಫೌಂಡ್ ಸಮಥಿಂಗ್ ಇನ್ ಮೀ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. Thank you so much, sir.